ನಮಸ್ತೆ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ಆಧಾರ್ ಸೇವಾ ಕೇಂದ್ರದವರು ಮತ್ತೊಂದು ಸರ್ಕಾರಿ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ಕರ್ನಾಟಕದಲ್ಲಿ 16 ಕಡೆ ಈ ಹುದ್ದೆಗಳು ಖಾಲಿ ಇದೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೋಬೇಕು ಅಂತ ಹೇಳಿದ್ರೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಪ್ರತಿದಿನ ಜಾಬ್ ಡೀಟೇಲ್ಸ್ ಪಡ್ಕೊಳ್ಳಿ. ಇವಾಗ ವಿಡಿಯೋನ ಶುರು ಮಾಡೋಣ. ಆಧಾರ್ ಸೇವಾ ಕೇಂದ್ರ ಅಂದ್ರೆ ಆಧಾರ್ ಸೇವಾ ಸೆಂಟರ್ನವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಆಧಾರ್ ಸೂಪರ್ವೈಸರ್ ಮತ್ತೆ ಆಧಾರ್ ಆಪರೇಟರ್ ಹುದ್ದೆ ಇದಾಗಿರುತ್ತೆ. ಟೋಟಲ್ 253 ಹುದ್ದೆ ಖಾಲಿ ಇದೆ. ಉದ್ಯೋಗ ಸ್ಥಳ ಅಖಿಲ ಭಾರತದಲ್ಲಿ ಖಾಲಿ ಇರುತ್ತೆ. ಬೇರೆ ಬೇರೆ ಸ್ಟೇಟ್ನಲ್ಲಿ ಖಾಲಿ ಇರುತ್ತೆ. ಕರ್ನಾಟಕದಲ್ಲಿ 16 ಸಿಟಿಗಳಲ್ಲಿ ಖಾಲಿ ಇದೆ. ಯಾವ್ಯಾವ ಪ್ಲೇಸ್ನಲ್ಲಿ ಖಾಲಿ ಇದೆ ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತೀವಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅವಾಗ ತಿಳ್ಕೋಬಹುದು. ಮಧ್ಯದಲ್ಲಿ ಸ್ಕಿಪ್ ಮಾಡಿದ್ರೆ ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ಸ್ಯಾಲ್ರಿ ಎಷ್ಟಿರುತ್ತೆ ಅಂತ ಹೇಳಿ ಅವರು ಮೆನ್ಷನ್ ಮಾಡಿರೋದಿಲ್ಲ. ನೆಕ್ಸ್ಟ್ ಯಾವ್ಯಾವ ಪ್ಲೇಸ್ನಲ್ಲಿ ಖಾಲಿ ಇದೆ ಅಂತ ನೋಡಿದ್ರೆ ಆಂಧ್ರ ಪ್ರದೇಶನಲ್ಲಿ 7, ಗುಜರಾತ್ 6, ಹರಿಯಾಣ 7, ಕರ್ನಾಟಕದಲ್ಲಿ 34 ಹುದ್ದೆ ಖಾಲಿ ಇದೆ. 16 ಪ್ಲೇಸ್ಗಳಲ್ಲಿ ಖಾಲಿ ಇರುತ್ತೆ. ಕೇರಳದಲ್ಲಿ 17 ಹುದ್ದೆ. ಈ ಥರ ಬೇರೆ ಬೇರೆ ಪ್ರದೇಶಗಳಲ್ಲಿ ಖಾಲಿ ಇದೆ. ಬೇರೆ ಪ್ರದೇಶದ ಡೀಟೇಲ್ಸ್ ಬೇಕು ಅಂದರೆ ವಿಡಿಯೋನ ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತಗೊಳ್ಳಿ. ಕರ್ನಾಟಕದಲ್ಲಿ ಮಾತ್ರ 34 ಕಡೆ ಇದೆ. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ನ ವಿವರ ನೋಡಿದ್ರೆ 10th 12th ITI ಡಿಪ್ಲೊಮೊ ಆದವರು ಅರ್ಜಿಯನ್ನ ಹಾಕೋಬಹುದು. ನೆಕ್ಸ್ಟ್ ವಯೋಮಿತಿಯ ಡೀಟೇಲ್ಸ್ನ ತಿಳ್ಕೊಳ್ಳೋದಾದ್ರೆ ಮಿನಿಮಮ್ 18 ವರ್ಷ ಆಗಿರ್ಬೇಕಾಗತ್ತೆ. ಮಿನಿಮಮ್ 18ಕ್ಕಿಂತ ಹೆಚ್ಚಿಗೆ ಇರೋರು ಅರ್ಜಿಯನ್ನ ಹಾಕೋಬಹುದು. ಮ್ಯಾಕ್ಸಿಮಮ್ ಎಷ್ಟು ಅಂತ ಹೇಳಿ ಅವರು ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿರೋದಿಲ್ಲ. ವಯೋಮಿತಿಯ ಸಡಿಲಿಕೆ ಕೂಡ ಇಲ್ಲ, ಯಾಕೆಂದ್ರೆ ಅವರು ಮ್ಯಾಕ್ಸಿಮಮ್ ಏಜ್ ಲಿಮಿಟೇ ಕೊಟ್ಟಿಲ್ದಿರೋದ್ರಿಂದ ನೀವು ಎಲ್ಲರೂ ಅರ್ಜಿಯನ್ನ ಹಾಕೊಳ್ಬಹುದು. ಅರ್ಜಿ ಶುಲ್ಕವನ್ನ ನೋಡೋದಾದ್ರೆ ಯಾವುದೇ ಕ್ಯಾಂಡಿಡೇಟ್ಸ್ಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರೋದಿಲ್ಲ. ಎಲ್ಲರೂ ಕೂಡ ಉಚಿತವಾಗಿ ಅರ್ಜಿಯನ್ನ ಹಾಕೋಬಹುದು. ಈ ಜಾಬ್ನ ನಿಮ್ದಾಗಿಸ್ಕೊಳ್ಬಹುದು. ನೆಕ್ಸ್ಟ್ ಸೆಲೆಕ್ಷನ್ ಪ್ರೋಸೆಸ್ನ ವಿವರ ತಿಳ್ಕೊಳ್ಳೋದಾದ್ರೆ ಯಾವುದೇ ರೀತಿಯ ಟೆಸ್ಟ್ಗಳು ಇರೋದಿಲ್ಲ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, ಆನ್ಲೈನ್ ಟೆಸ್ಟ್ ಈ ಥರ ಯಾವ ಟೆಸ್ಟು ಕೂಡ ಇಲ್ಲ. ನೀವು ಆರಾಮಾಗಿ ಇಂಟರ್ವ್ಯೂನ ಪಾಸ್ ಮಾಡಿದ್ರೆ ಸಾಕು, ನಿಮಗೆ ಜಾಬ್ ಸಿಗುತ್ತೆ. ಅದಕ್ಕೋಸ್ಕರ ಎಲ್ಲರೂ ಈ ಹುದ್ದೆಗೆ ಅರ್ಜಿಯನ್ನ ಹಾಕೋದು ಮರಿಬೇಡಿ. ಅರ್ಜಿಯನ್ನ ನೀವು ಹೇಗೆ ಹಾಕೋಬೇಕು ಅಂತ ಹೇಳಿದ್ರೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಹಾಕೋಬೇಕಾಗುತ್ತೆ. ಆನ್ಲೈನ್ ಮೂಲಕ ಅರ್ಜಿ ಹಾಕೋಕ್ಕೂ ಮುಂಚೆ ನೋಟಿಫಿಕೇಶನ್ನ ಸಂಪೂರ್ಣವಾಗಿ ಓದ್ಕೊಳ್ಳಿ. ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಅಂತ ತಿಳ್ಕೊಳ್ತೀರಾ. ಆಮೇಲೆ ಅರ್ಜಿಯನ್ನ ಹಾಕ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಅರ್ಜಿಯಲ್ಲಿ ಇಮೇಲ್ ID, ಮೊಬೈಲ್ ನಂಬರ್ನ ಕರೆಕ್ಟಾಗಿ ಮೆನ್ಷನ್ ಮಾಡಿ. ನಿಮಗೇನಾದರೂ ಜಾಬ್ ಸಿಕ್ಕರೆ ಅಥವಾ ಇಂಟರ್ವ್ಯೂಗೆ ಕರೆಯೋದಾದ್ರೆ ಇಮೇಲ್ ಅಥವಾ SMS ಮುಖಾಂತರ ಅವರು ಕರೀತಾರೆ. ನೆಕ್ಸ್ಟ್ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ID ಪ್ರೂಫ್ ಬೇಕಾಗುತ್ತೆ. ಎರಡನೇದಾಗಿ ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ನಿಮ್ಮ ಮಾರ್ಕ್ಸ್ ಕಾರ್ಡು, ಸರ್ಟಿಫಿಕೇಟ್ಸು ಬೇಕಾಗುತ್ತೆ. ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ, ಏಜ್ ಪ್ರೂಫಿಗೆ SLC ಮಾರ್ಕ್ಸ್ ಕಾರ್ಡ್ ಅಥವಾ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್. ಇದಿಷ್ಟನ್ನ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋದ್ರಿಂದ ಮೊಬೈಲ್ನಲ್ಲೇ ಅರ್ಜಿಯನ್ನ ಹಾಕೋತೀರಾ ಅಂತ ಹೇಳಿದ್ರೆ ಎಲ್ಲ ಡಾಕ್ಯುಮೆಂಟ್ಸು ಕೂಡ ಫೋಟೋ ತೊಗೊಂಡು ಇಟ್ಕೊಳ್ಳಿ. ಅಪ್ಲಿಕೇಶನ್ ಹಾಕೋದಕ್ಕೆ ಈಸಿ ಆಗುತ್ತೆ. ಇದೆಲ್ಲ ಇಟ್ಕೊಂಡ್ಮೇಲೆ ಅಪ್ಲಿಕೇಶನ್ ಫಿಲ್ಅಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದೆಯಾ ಅಂತ 2 ಸಲ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ ಆದ ಮೇಲೆ ಅಪ್ಲಿಕೇಶನ್ ನಂಬರ್ ಅಥವಾ ಏನಾದರೂ ಒಂದು ನಂಬರ್ ಬಂದರೆ ಅದನ್ನು ಬರೆದಿಟ್ಕೊಳ್ಳಿ. ನಿಮ್ಮ ಫ್ಯೂಚರ್ ರೆಫರೆನ್ಸ್ಗೆ ಬೇಕಾಗುತ್ತೆ. ಅಪ್ಲಿಕೇಶನ್ ಓಪನ್ ಆಗಿದ್ದು 11 ಫೆಬ್ರವರಿಗೆ. ಅಪ್ಲಿಕೇಶನ್ ಕೊನೆಗೊಳ್ತಿರೋದು 10 ಮಾರ್ಚ್ 2026. ಅಷ್ಟರ ಒಳಗಡೆ ನೀವು ಅಪ್ಲಿಕೇಶನ್ನ ಹಾಕ್ಕೋಬೇಕಾಗುತ್ತೆ. ಇವಾಗ ನಿಮಗೆ ನೋಟಿಫಿಕೇಶನ್ ಮತ್ತು ಅಪ್ಲಿಕೇಶನ್ನ ಲಿಂಕ್ನ ಪ್ರೊವೈಡ್ ಮಾಡ್ತಾ ಇದ್ವಿ. ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಡಿಸ್ಕ್ರಿಪ್ಷನ್ನು ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಎರಡನೇ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಈ ಆಧಾರ್ ಸೇವಾ ಕೇಂದ್ರ ಜಾಬ್ ಡೀಟೇಲ್ಸ್ ಓಪನ್ ಆಗುತ್ತೆ. ಅಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ಫುಲ್ಲು ಕೆಳಗಡೆ ಬನ್ನಿ. ಅಫಿಷಿಯಲ್ ನೋಟಿಫಿಕೇಶನ್ ಆ್ಯಂಡ್ ಅಪ್ಲೈ ಆನ್ಲೈನ್ ಅಂತಿದೆಯಲ್ಲ, ಅದರ ಪಕ್ಕದಲ್ಲೇ ಕ್ಲಿಕ್ ಹೇರ್ ಅನ್ನೋದನ್ನು ಕ್ಲಿಕ್ ಮಾಡಿ. ಇಲ್ಲಿ ಹಲವಾರು ಜಾಬ್ ಡೀಟೇಲ್ಸ್ ಓಪನ್ ಆಗುತ್ತೆ. ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಯಾವ್ಯಾವ ಪ್ಲೇಸ್ಗಳಲ್ಲಿ ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ. ಅದೇ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರು, ಬೀದರ್, ಚಿಕ್ಕಬಳ್ಳಾಪುರ, ಗದಗ, ಹಾಸನ, ಹಾವೇರಿ, ಕೋಲಾರ, ಮಂಡ್ಯ, ಉಡುಪಿ, ಉತ್ತರ ಕನ್ನಡ, ಯಾದಗಿರಿ, ಬಾಗಲಕೋಟೆ, ವಿಜಯಪುರ, ಬೆಳಗಾವಿ, ಚಿತ್ರದುರ್ಗ, ತುಮಕೂರು ಇಷ್ಟು ಪ್ಲೇಸ್ಗಳಲ್ಲಿ ಹುದ್ದೆಗಳು ಖಾಲಿ ಇದೆ. ನೀವು ಯಾವ ಪ್ಲೇಸಿಗೆ ಹಾಕೋಬೇಕು ಅಂತ ಇದ್ದೀರಲ್ಲ, ಈಗ ಬೆಂಗಳೂರಿನಲ್ಲಿ ಹಾಕೋಬೇಕು ಅಂತ ಇದ್ದರೆ ಇಲ್ಲಿ ಸ್ಟ್ರೈಟ್ ಬನ್ನಿ. ಅದೇ ಲೈನಲ್ಲಿ ಅಪ್ಲೈ ನಾವ್ ಅನ್ನೋದನ್ನು ಕ್ಲಿಕ್ ಮಾಡಿ. ನಿಮಗೆ ಫಸ್ಟ್ ನೋಟಿಫಿಕೇಶನ್ ಓಪನ್ ಆಗುತ್ತೆ. ಅದಾದ ನಂತರ ಅಲ್ಲಿ ನಿಮಗೆ ಡೀಟೇಲ್ಸ್ ತೋರಿಸುತ್ತೆ, ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಅಂತ ಹೇಳಿ ತೋರಿಸುತ್ತೆ. ಆ ಪೋರ್ಟ್ನಲ್ಲಿ ಅದನ್ನು ಸಂಪೂರ್ಣವಾಗಿ ಓದ್ಕೊಂಡ ನಂತರ ನೀವು ಅರ್ಜಿಯನ್ನು ಹಾಕೋಬಹುದು. ಇಲ್ಲಿ ನೋಡಿ ಈ ರೀತಿ ಯಾವ ಪ್ಲೇಸ್ನಲ್ಲಿ ಎಷ್ಟೆಷ್ಟಿದೆ ಅಂತ ಇಲ್ಲೂ ಕೂಡ ಕೊಟ್ಟಿರ್ತಾರೆ. ಮತ್ತು ಏನೇನು ಯಾವ ಪೋಸ್ಟು, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ರೆಮ್ಯುನರೇಷನ್ ಅವರು ಮೆನ್ಷನ್ ಮಾಡಿರೋದಿಲ್ಲ. ಇದೆಲ್ಲದನ್ನು ಸಂಪೂರ್ಣವಾಗಿ ಓದ್ಕೊಳ್ಳಿ. ಆಮೇಲೆ ಅಪ್ಲೈ ನಾವ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಅಲ್ಲಿಂದ ನೀವು ಅಪ್ಲೈ ಮಾಡಬಹುದು. ಗೊತ್ತಾಯ್ತಲ್ವಾ ಹೇಗೆ ಅರ್ಜಿಯನ್ನು ಹಾಕೋಬೇಕು ಅಂತ ಹೇಳಿ. ನೆಕ್ಸ್ಟ್ ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ನೋಡೋದಾದ್ರೆ csc.gov.in. ಇದು ಅಫಿಷಿಯಲ್ ವೆಬ್ಸೈಟ್ನ ಅಡ್ರೆಸ್ ಆಗಿರುತ್ತೆ.
ಇದಿಷ್ಟು ಈ ಜಾಬ್ನ ವಿವರ. ನಿಮಗೇನೇ ಡೌಟ್ಸ್ ಇದ್ರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾವು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇದು ಯಾವ ವೆಬ್ಸೈಟಿಂದ ಜಾಬ್ ಡೀಟೇಲ್ಸ್ ತಿಳಿಸ್ತೀವಿ ಅಂದರೆ ನಮ್ಮದೇ ವೆಬ್ಸೈಟು prgovernmentjobs.com ಅಂತ ಹೇಳಿ ನಿಮಗೋಸ್ಕರ ಕ್ರಿಯೇಟ್ ಮಾಡಿದ್ದೀವಿ. ಇದರ ಲಿಂಕು ಡಿಸ್ಕ್ರಿಪ್ಷನ್ನು ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಮೊದಲನೇ ಲಿಂಕ್ ಆಗಿದೆ. ಅಲ್ಲಿಂದ ಕ್ಲಿಕ್ ಮಾಡಿ ಹಲವಾರು ಜಾಬ್ಸ್ಗೆ ನೀವು ಅಪ್ಲೈ ಮಾಡಬಹುದು. ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಮತ್ತು ನೀವೇನಾದರೂ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಚಾನಲ್ ಜಾಯಿನ್ ಆಗಿಲ್ಲ ಅಂದರೆ ಇವಾಗಲೇ ಜಾಯಿನ್ ಆಗಿ. ಅದರ ಲಿಂಕು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀವಿ. ಮತ್ತು ಈ ವೆಬ್ಸೈಟ್ನಲ್ಲೂ ಕೂಡ ಈ ರೀತಿ ಬಟನ್ಸ್ ಕೊಟ್ಟಿದ್ದೀವಲ್ಲ, ಇಲ್ಲಿಂದ ಕ್ಲಿಕ್ ಮಾಡಿ ಕೂಡ ನೀವು ಜಾಯಿನ್ ಆಗ್ಬೋದು. ಪ್ರತಿದಿನ ಜಾಬ್ ಲಿಂಕ್ಸ್ನ ಪಡ್ಕೋಬಹುದು.